ಸುಧಾಕರ್ಗೋಸ್ಕರ ಊರಿನವರು ಎಲ್ರು ಕೂಡ ಪಂಚಾಯಿತಿ ಹತ್ರ ಕಾಯ್ತಾ ಇದ್ರು. ಅವಾಗ ಊರಿನ ಧರ್ಮಕರ್ತ ಧರ್ಮಯ್ಯ ಅಲ್ಲಿಗ್ ಬಂದ್ರು. ಏನಿದು, ಎಲ್ರು ಕೆಲ್ಸಕ್ಕೆ ಹೋಗದೆ ಪಂಚಾಯಿತಿ ಹತ್ರ ಏನ್ ಮಾಡ್ತಾ ಇದ್ದೀರಾ? ಅದಲ್ಲಯ್ಯ, ನಮ್ಮ ಸುಧಾಕರ್ ಹೇಳಿದ ವಿಷಯ ನಿಮ್ಗೆ ಗೊತ್ತು ತಾನೆ? ಸಿದ್ದಯ್ಯ, ಆ ಸುಧಾಕರ್ ಯಾರು? ಜಿಪಣತನದಲ್ಲಿ ಅವನನ್ನ ಮಿಂಚಕ್ಕೆ ಇಲ್ಲಿ ಯಾರು ಇಲ್ಲ ಅಂತ ನಿಮ್ಗೆ ಗೊತ್ತು ತಾನೆ? ಅದಕ್ಕೆ ಊರಿನವರು ಎಲ್ರು ಹೌದು ಗೊತ್ತು ಅಂತ ಹೇಳಿದ್ರು. ಹಾಗಿರುವಾಗ ಅರ್ಧ ಗಂಟೆಯಿಂದ ಪಂಚಾಯಿತಿ ಹತ್ರ ಅವನಿಗೋಸ್ಕರ ಕಾಯ್ತಾ ಇದ್ದೀರಾ ಅಂದ್ರೆ ಖಂಡಿತ ನಿಮ್ಮೆಲ್ರಿಗೂ ಹುಚ್ಚಿಡ್ದಿದ್ಯಾ ಏನೋ? ಹಾಗಲ್ಲಯ್ಯ, ಆ ಜಿಪುಣ ಸುಧಾಕರ್ ಬಂದು ಖಂಡಿತ ಎಲ್ರು ಪಂಚಾಯಿತಿಗೆ ಬರ್ಲೇಬೇಕು, ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ವಿಷಯನ ಹೇಳ್ತೀನಿ ಅಂತ ಹೇಳ್ದ. ಆ ವಿಷಯ ತಿಳ್ಕೊಳ್ಳೋದಕ್ಕೋಸ್ಕರನೇ ನಾವೆಲ್ರೂ ಬಂದಿದ್ದೀವಿ. ಸರಿ ಹೋಯ್ತು, ಆ ಜಿಪುನ ಹೇಳಿದಕ್ಕೋಸ್ಕರ ಎಲ್ರು ಪಂಚಾಯಿತಿಗೆ ಬಂದಿದ್ದೀರಾ? ಹೆಂಗಸ್ರು ಯಾರು ಮನೆ ಕೆಲ್ಸ ಮಾಡ್ಲಿಲ್ಲ, ಗಂಡಸ್ರು ಯಾರು ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ಲಿಲ್ಲ. ಹಾಗೆ ಆ ಸುಧಾಕರ್ ಏನ್ ಹೇಳ್ತಾನೆ ಅಂತೆ, ಆ ವಿಷಯಕ್ಕೋಸ್ಕರ ನೀವೆಲ್ರು ಕೆಲ್ಸನ ಬಿಟ್ಬಿಟ್ಟು ಪಂಚಾಯಿತಿಗೆ ಬಂದಿದ್ದೀರಾ? ಅದು ಗೊತ್ತಿಲ್ದೇನೆ ಅಯ್ಯ, ಅವ್ನ್ ಏನ್ ಹೇಳ್ತಾನ ಅಂತ ನೋಡೋದಕ್ಕೋಸ್ಕರ ಬಂದಿದೀವಿ. ಸರಿ, ಹಾಗಾದ್ರೆ ನಾನಿವಾಗ ಪಟ್ನಕ್ ಹೋಗ್ಬೇಕು. ಹೌದಾ ದಣಿ, ಪಟ್ನಕ್ ಹೋಗಿ ಮನೆಗ್ ಬಂದ್ಮೇಲೆ ಹೇಳಿ ಕಳ್ಸಿ. ನಾನು ಮನೆಗ್ ಬಂದು ಆ ಸುಧಾಕರ್ ಏನ್ ಹೇಳ್ದ ಅನ್ನೋದನ್ನ ಹೇಳ್ತೀನಿ. ಸರಿ ಸರಿ ಸಿದ್ದಯ್ಯ. ಹಾಗಂತ ಹೇಳಿ ಧರ್ಮಕರ್ತ ಧರ್ಮಯ್ಯ ಹೋದ್ರು. ಊರಿನವರು ಎಲ್ರು ಸುಧಾಕರ್ ಏನ್ ಹೇಳ್ತಾನೋ ಏನೋ ಅಂತ ಪಂಚಾಯಿತಿಯಲ್ಲೇ ಕಾಯ್ತಾ ಇದ್ರು. ಹೀಗಿರುವಾಗ ಪಟ್ನಕ್ಕೆ ಹೊರಟ ಧರ್ಮಕರ್ತ ಧರ್ಮಯ್ಯ ಹಾಗೆ ಆ ಸುಧಾಕರ್ ಏನ್ ಹೇಳ್ತಾನೋ ಏನೋ ಅಂತ ಕೇಳುವ ಆಸಕ್ತಿಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಅಲ್ಲೇ ಬಚ್ಚಿಟ್ಕೊಂಡು ಪಂಚಾಯಿತಿನ ನೋಡ್ತಿದ್ದ. ಸ್ವಲ್ಪ ಸಮಯದಲ್ಲಿ ಜಿಪುಣ ಸುಧಾಕರ್ ಪಂಚಾಯಿತಿಗೆ ಬಂದ. ಸುಧಾಕರ್ ಏನ್ ಹೇಳ್ತಾನೆ ಏನೋ ಅಂತ ಬಾಳೆಹಣ್ಣನ್ನು ನೋಡಿದ ಕೋತಿಗಳ ತರ ಊರಿನವರು ಎಲ್ರು ನೋಡ್ತಾ ಇದ್ರು. ನನಗೆ ಗೊತ್ತು, ನಾನು ಏನ್ ಶುಭವಾರ್ತೆ ಹೇಳ್ತೀನಿ ಅಂತ ಕೇಳೋದಕ್ಕೋಸ್ಕರ ಎಲ್ರು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ. ಆ ಶುಭವಾರ್ತೆನ ಇವಾಗ ಹೇಳ್ತಾ ಇದ್ದೀನಿ, ಎಲ್ರು ಗಮನ ಇಟ್ಟು ಕೇಳಿ. ಆವಾಗ ಊರಿನವರು ಗಮನ ಇಟ್ಟು ಕೇಳ್ತಾ ಇದ್ರು. ಇವತ್ತಿಂದ 3ನೇ ದಿನ ನಾನು ಊರಿನವ್ರಿಗೆ ಎಲ್ರಿಗೂ ಹಬ್ಬದೂಟ ಹಾಕ್ತೀನಿ. ಅದನ್ನ ಕೇಳಿ ಊರಿನವರು ಎಲ್ರು ಕೂಡ ಆಶ್ಚರ್ಯಪಟ್ರು. ಧರ್ಮಕರ್ತ ಧರ್ಮಯ್ಯ ಕೂಡ ಅದನ್ನ ಕೇಳಿ ಆಶ್ಚರ್ಯಪಟ್ರು. ಇಷ್ಟು ದಿನ ನನ್ನನ್ನ ಜಿಪಣ ಸುಧಾಕರ್ ಅಂತ ಹೇಳ್ತಾ ಇದ್ದೀರಿ ಅಲ್ವಾ? ನಾನು ಜಿಪಣ ಅಲ್ಲ ಅಂತ ನಿಮ್ಮೆಲ್ರಿಗೂ ನಿರೂಪಣೆ ಮಾಡುವ ಸಮಯ. ಅದಕ್ಕೆ ನಿಮ್ಮೆಲ್ರಿಗೂ ನಾನು ಹೇಳ್ತಾ ಇದ್ದೀನಿ, 3ನೇ ದಿನ ನಾನು ಕೂಡ ಹಬ್ಬದೂಟಕ್ಕೆ ಎಲ್ರು ಮನೆಗ್ ಬರ್ಬೇಕು. ಕಷ್ಟ ಅಂತ ಯಾರಾದ್ರೂ ನಿನ್ನ ಹತ್ರ ಬಂದ್ರೆ 1 ರೂಪಾಯಿ ಕೂಡ ಅವ್ರಿಗೆ ಕೊಟ್ಟು ಸಹಾಯ ಮಾಡಲ್ಲ ನೀನು. ಅಂತವನು ಇವತ್ತು ಹಬ್ಬದೂಟ ಹಾಕ್ತೀಯಾ ಅಂತ ಹೇಳಿದ್ರೆ ನಂಬಕ್ಕಾಗ್ತಾ ಇಲ್ಲ. ನಂಬಿ, ನಾನು ಹೇಳಿದ್ದು ನಿಜಾನೇ. ನಿಮ್ಮೆಲ್ರಿಗೂ ಹಬ್ಬದೂಟನ ಖಂಡಿತ ಹಾಕ್ತೀನಿ. ಆವಾಗ್ಲೇ ನಾನು ಜಿಪಣ ಇಲ್ಲ ಅಂತ ನೀವೆಲ್ರು ತಿಳ್ಕೊಳ್ತೀರಾ ಅಲ್ವಾ? ಹಾಗಂತ ಹೇಳಿ ಸುಧಾಕರ್ ಅಲ್ಲಿಂದ ಹೊರಟ. ಊರಿನವರು ಎಲ್ರು ತುಂಬಾನೇ ಸಂತೋಷದಲ್ಲಿ ಇದ್ರು. ಮನೆಗೆ ಹೋದ ಸುಧಾಕರ್ ಮನೆಯ ಮುಂದ್ಗಡೆ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ದ. ಆವಾಗ ಅದನ್ನು ನೋಡ್ತಾ ಇದ್ದ ಅವನ ಹೆಂಡತಿಯಾದ ವೈದೇಹಿ, ಮಗಳಾದ ಚಾಂದಿನಿ ಏನಪ್ಪಾ ಅಂತ ನೋಡ್ತಾ ಇದ್ರು. ಯಾಕೆ ಮನೆ ಸುತ್ತಮುತ್ತ ಅಪ್ಪ ಈ ರೀತಿ ತಿರುಗಾಡ್ತಾ ಇದ್ದಾರೆ ಅಂತ ಚಾಂದಿನಿ ತನ್ನ ಗಂಡನಿಗೆ ಏನಾಯ್ತೋ ಏನೋ ಅಂತ ವೈದೇಹಿ ಯೋಚನೆ ಮಾಡ್ತಿದ್ರು. ಅಮ್ಮ, ಏನಮ್ಮ ಇದು? ಅಪ್ಪ ಯಾಕೆ ಈ ರೀತಿ ತಿರುಗಾಡ್ತಿದ್ದಾರೆ? ಯಾಕೆ ಅಂತ ನನಗೆ ಗೊತ್ತಿದ್ರೆ ತಾನೇಮ್ಮ ನಾನು ನಿನಗೆ ಹೇಳಕ್ಕೆ. ಅಮ್ಮ, ಅಪ್ಪನಿಗೆ ಏನಾಯ್ತಾ ಅಂತ ಸ್ವಲ್ಪ ಕೇಳಮ್ಮ. ಏನ್ರಿ ಆಯ್ತೋ? ಯಾಕೆ ಈ ರೀತಿ ತಿರುಗಾಡ್ತಾ ಇದ್ದೀರಾ? ವೈದೇಹಿ, ಸ್ವಲ್ಪ ಹೊತ್ತು ನನ್ನ ಹತ್ರ ಮಾತಾಡ್ಬೇಡ. ನಾನು ಹಬ್ಬದೂಟದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಹಣ ಖರ್ಚು ಮಾಡದೆ ಹೇಗೆ ಊಟ ಹಾಕೋದು ಅಂತ ಎಷ್ಟೋ ಯೋಚನೆ ಮಾಡಿದ್ರು ಐಡಿಯಾನೇ ಸಿಗ್ತಾ ಇಲ್ಲ. ಏನ್ ಮಾಡೋದು ಅರ್ಥ ಆಗ್ತಿಲ್ಲ. ಅದಕ್ಕೆ ಯೋಚನೆ ಮಾಡ್ಕೊಂಡು ನಾನು ಈ ರೀತಿ ತಿರುಗಾಡ್ತಾ ಇರೋದು. ಸರಿ ಹೋಯ್ತು, ಆದ್ರೆ ನಿಜವಾಗ್ಲೂ ಹಬ್ಬದೂಟ ಎಲ್ರಿಗೂ ಹಾಕಲ್ವಾ ನೀವು? ಏನ್ ವೈದೇಹಿ, ನನ್ನ ನೋಡಿದ್ರೆ ಹುಚ್ಚಂತರ ಕಾಣಿಸ್ತಿದೀನಾ? ಏನ್ರಿ ನೀವು? ನಿಮ್ಮನ್ನ ನಾನ್ ಯಾವಾಗ ಹುಚ್ಚ ಅಂತ ಹೇಳ್ದೆ? ನೀವೇ ಅಲ್ವಾ ಎಲ್ರಿಗೂ ಹಬ್ಬದೂಟ ಹಾಕ್ತೀನಿ ಅಂತ ಹೇಳಿದ್ದು. ಇವಾಗ ಹಣ ಖರ್ಚು ಮಾಡದೆ ಹಬ್ಬದೂಟ ಹೇಗ್ ಹಾಕೋದು ಅಂತ ಯೋಚನೆ ಮಾಡಿದ್ರೆ ನಿಮ್ಮನ್ನ ಇನ್ನೇನ್ ಹೇಳದ್ ನಾನು? ವೈದೇಹಿ, ಇದ್ರ ಬಗ್ಗೆ ನೀನ್ ಯೋಚನೆ ಮಾಡದೆ ಮಗಳನ್ನ ಕರ್ಕೊಂಡು ಮನೆಯೊಳಗಡೆ ಹೋಗು. ಆವಾಗ್ಲೇ ಸುಧಾಕರ್ಗೆ ಒಂದು ಒಳ್ಳೆ ಯೋಚನೆನೋ ಬಂತು. ಅವನು ಸಂತೋಷದಿಂದ, ಹಾ ವೈದೇಹಿ, ನಾನು ಕರೆದ ಹಬ್ಬದೂಟಕ್ಕೆ ಊರಿನವರು ಬರ್ದೇ ಇದ್ರೆ ನಾನು ಹಬ್ಬದೂಟ ಹಾಕ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ನನ್ನ ಹತ್ರ ಇರುವ ಹಣದಲ್ಲಿ 1 ರೂಪಾಯಿ ಕೂಡ ಖರ್ಚಾಗಲ್ಲ ಅಲ್ವಾ? ಅದ್ ಹೇಗೆ ಬರ್ದೇ ಇರ್ತಾರೆ ಹೇಳಿ? ಊರಿನವ್ರಿಗೆ ಎಲ್ರಿಗೂ ಹಬ್ಬದೂಟ ಹಾಕ್ತೀನಿ ಅಂತ ಹೇಳಿದೀರಾ. ನಿಮ್ಮ ಜಿಪಣತನನ ಬಿಟ್ಬಿಟ್ಟು ಇಷ್ಟು ದಿನ ಕೂಡಿಟ್ಟಿರುವ ಹಣದಲ್ಲಿ ಬರ್ದೇ ಇರ್ತಾರೆ ಹೇಳಿ? ಊರಿನವ್ರಿಗೆ ಎಲ್ರಿಗೂ ಹಬ್ಬದೂಟ ಹಾಕ್ತೀನಿ ಅಂತ ಹೇಳಿದೀರಾ. ನಿಮ್ಮ ಜಿಪಣತನನ ಬಿಟ್ಬಿಟ್ಟು ಇಷ್ಟು ದಿನ ಕೂಡಿಟ್ಟಿರುವ ಹಣದಲ್ಲಿ ಸ್ವಲ್ಪ ತೆಗ್ದು ಖರ್ಚು ಮಾಡಿ. ಅವಾಗ ಯಾವ್ದೇ ಸಮಸ್ಯೆನೂ ಇರಲ್ಲ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಇದೆಲ್ಲಾನು ನನಗ್ ಗೊತ್ತು. ನೀನು ಮಗಳನ್ನ ಕರ್ಕೊಂಡು ಮನೆಯೊಳಗಡೆ ಹೋಗು, ನನಗೆ ಸ್ವಲ್ಪ ಕೆಲ್ಸ ಇದೆ. ಹಾಗಂತ ಅಂದ್ಕೊಂಡು ಮನೆಯಿಂದ ಹೊರಟು ಸುಧಾಕರ್ ಬೀದಿಗೆ ಬಂದ. ಒಬ್ಬರ ಹತ್ರ ಹೋಗಿ ಇನ್ನೊಬ್ರ ಬಗ್ಗೆ ಚಾಡಿ ಹೇಳಿದ್ರೆ ಅವರ ಮಧ್ಯದಲ್ಲಿ ಜಗಳ ಬರುತ್ತೆ. ಎಲ್ರ ಮಧ್ಯದಲ್ಲಿ ಈ ರೀತಿ ಜಗಳ ಬಂದ್ರೆ ನಾನು ಹಬ್ಬದೂಟ ಹಾಕ್ತೀನಿ ಅನ್ನೋ ವಿಷಯನೇ ಎಲ್ರು ಮರ್ತೋಗ್ತಾರೆ. ಆವಾಗ ನನ್ನ ಹತ್ರ ಇರುವ ಹಣನೋ
ಖರ್ಚಾಗೋದಿಲ್ಲ ಅಲ್ವಾ? ಹಾಗಂತ ಅನ್ಕೊಂಡು ಸುಧಾಕರ್ ಹೋಗ್ತಾ ಇದ್ದಾಗ ಒಂದು ಮರದ ಕೆಳಗಡೆ ತರಕಾರಿ ಗಾಡಿನ ಇಟ್ಕೊಂಡು ಸಾವಿತ್ರಿ ಅಮ್ಮ ನಿಂತ್ಕೊಂಡಿರೋದನ್ನ ನೋಡ್ದ. ಮೊದ್ಲು ಇವ್ರತ್ರಿಂದಾನೇ ಶುರು ಮಾಡೋಣ ಹಾಗಂತ ಅನ್ಕೊಂಡು ಅವನು ಸಾವಿತ್ರಿ ಅಮ್ಮನ ಹತ್ತಿರ ಹೋಗಿ, ಅರೆ ಸುಧಾಕರ್, ಬಾಪ, ಹಬ್ಬದೊಟ್ಟ ಹಾಕ್ತೀನಿ ಅಂತ ಹೇಳ್ದೆ ಅಲ್ವಾ, ಅದಕ್ಕೆ ತರಕಾರಿಗೆ ಆರ್ಡರ್ ಕೊಟ್ಟು ಹೋಗಕ್ಕೆ ಬಂದಿದೀಯಾ? ನನ್ನ ಹತ್ರ ತರಕಾರಿಗಳು ಚೆನ್ನಾಗಿರುತ್ತೆ, ಆದ್ರೆ ನಿನ್ನ ಹತ್ರ ತರಕಾರಿಗಳು ಚೆನ್ನಾಗಿರಲ್ಲ ಅಂತ ಆ ರಂಗಮ್ಮ ನನ್ನ ಹತ್ರ ಹೇಳ್ತಿದ್ರು ಸಾವಿತ್ರಿ ಅಮ್ಮ. ಅದನ್ನ ಕೇಳಿ ರಂಗಮ್ಮನ ಮೇಲೆ ಸಾವಿತ್ರಿಗೆ ಕೋಪ ಬಂತು. ಅವಳಿದ್ದಾಳೆ ಲೂಸು, ಯಾವಾಗ್ಲೂ ನಿಜ ಹೇಳಲ್ಲ ಅವಳು. ನನ್ನ ಹತ್ರ ನಿಜವಾಗ್ಲೂ ತರಕಾರಿಗಳೆಲ್ಲ ಚೆನ್ನಾಗಿರುತ್ತೆ, ಏನೇನ್ ತರಕಾರಿ ಬೇಕೋ ಹೇಳ್ಬಿಟ್ಟು ಹೋಗಿ, 3ನೇ ದಿನ ನಾನೇ ತಗೊಂಡ್ ಬಂದು ಮನೇಲಿ ಕೊಡ್ತೀನಿ. ನೀವು ಕೇಳೋ ಹಾಗೇನೆ ಎಲ್ಲಾ ತರಕಾರಿಗಳನ್ನ ಚೆನ್ನಾಗಿ ತಗೊಂಡ್ ಬಂದ್ ಕೊಡ್ತೀನಿ. ಆ ರಂಗಮ್ಮ ಕೂಡ ಇದೇ ಹೇಳ್ತಾ ಇದ್ರು. ಅವಳು ಯಾವಾಗ್ಲೂ ನನ್ನ ಹತ್ರನೇ ತರಕಾರಿಗಳು ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ, ಅವಳ ಮಾತನ್ನ ನಂಬ್ಲೇಬಾರ್ದು ಅಂತ. ಇವಾಗ ನಾನು ಯಾರು ಹೇಳಿದ ಮಾತನ್ನ ನಂಬೋದು? ನೀವ್ ಹೇಳೋ ಮಾತನ್ನ ನಂಬೇಕಾ, ಇಲ್ಲ ಅವ್ರು ಹೇಳಿದ ಮಾತನ್ನ ನಂಬೇಕಾ? ನನಗೀ ತರಕಾರಿ ಬೇಡ ಹಾಗಂತ ಹೇಳಿ ಸುಧಾಕರ್ ಅಲ್ಲಿಂದ ಹೋದ. ಅವಾಗ ರಂಗಮ್ಮನ ಮೇಲೆ ಸಾವಿತ್ರಿಗೆ ತುಂಬಾ ಕೋಪ ಬಂತು. ತಕ್ಷಣ ತರಕಾರಿ ಗಾಡಿನ ಅಲ್ಲಿಂದ ತಗೊಂಡು ರಂಗಮ್ಮನ ಮನೆಗೆ ಹೋಗಿ ಜಗಳ ಮಾಡಿದ್ರು. ಹಾಗೆ ರಂಗಮ್ಮ ಸಾವಿತ್ರಿ ಅಮ್ಮನ ಮಧ್ಯದಲ್ಲಿ ಜಗಳ ತುಂಬಾ ಜೋರಾಗಿನೇ ನಡೀತಾ ಇತ್ತು. ಇದನ್ನೆಲ್ಲ ದೂರದಿಂದ ನೋಡ್ತಾ ಇದ್ದ ಸುಧಾಕರ್ ತುಂಬಾನೇ ಸಂತೋಷದಿಂದ ನಗಡ್ಕೊಂಡು ಆಮೇಲೆ ಅಲ್ಲಿಂದ ಹೊಲದ ಹತ್ತಿರ ಹೋಗ್ತಾ ಇದ್ದ. ಅಲ್ಲಿ ವೀರಯ್ಯ ಸಿದ್ದಯ್ಯ ಇಬ್ರು ಕೂಡ ಹೊಲದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ನೀವಿಬ್ರು ಇಲ್ಲೇ ಇದ್ದೀರಾ? ಏನಪ್ಪಾ ಸುಧಾಕರ್, ಇದ್ದಕ್ಕಿದ್ದಂತೆ ಹೊಲದ ಕಡೆ ಎಲ್ಲ ಬಂದಿದೀಯಾ? ಅಲ್ಲ ಸಿದ್ದಯ್ಯ, ನೀನ್ ಹೊಲದಲ್ಲಿ ಬೆಳೆಯೋ ಅಕ್ಕಿಯಿಂದ ಅನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೆ. ಅದನ್ ಕೇಳಿ ವೀರಯ್ಯನಿಗೆ ಕೋಪ ಬಂತು. ಅಯ್ಯೋ ವೀರಯ್ಯ, ನಿನ್ ಹೊಲದಲ್ಲಿ ಕೂಡ ಚೆನ್ನಾಗಿ ಬೆಳೆ ಬೆಳೆಯುತ್ತೆ, ಆದ್ರೆ ಇಲ್ಲ, ಏನೂ ಇಲ್ಲ. ನನ್ನ ಹತ್ರನೇ ಅಕ್ಕಿ ತುಂಬಾ ಚೆನ್ನಾಗಿರುತ್ತೆ, ನೀನು ನನ್ನ ಹತ್ರನೇ ತಗೊಳ್ಬೇಕು. ಆ ಸಿದ್ದಯ್ಯಕ್ಕಿಂತ 1 ರೂಪಾಯಿ ಕಡಿಮೆ ಮಾಡಿನೇ ಕೊಡ್ತೀನಿ. ಇಲ್ಲ ಇಲ್ಲ ಸುಧಾಕರ್, ನಾನು 10 ರೂಪಾಯಿ ಕಡಿಮೆ ಮಾಡಿ ಕೊಡ್ತೀನಿ. ಹಾಗಾದ್ರೆ ನೀವೇ ಮಾತಾಡಿ ಒಂದು ನಿರ್ಧಾರ ಮಾಡಿ ಹಾಗಂತ ಹೇಳಿ ಸುಧಾಕರ್ ಅಲ್ಲಿಂದ ಹೋದ. ವೀರಯ್ಯ ಸಿದ್ದಯ್ಯ ಇಬ್ರು ಕೂಡ ತುಂಬಾನೇ ಜಗಳ ಮಾಡ್ತಾ ಇದ್ರು. ಅದನ್ನ ನೋಡ್ತಾ ಇದ್ದ ಸುಧಾಕರ್ ಮನಸ್ಸೊಳಗಡೆ ತುಂಬಾನು ಸಂತೋಷ ಪಟ್ಟ. ಹಾಗೆ 2 ದಿನಗಳಲ್ಲಿ ಊರಿನವರು ಎಲ್ರಿಗೂ ಏನೇನೋ ಚಾಡಿನ ಹೇಳಿ ಊರಿನವರ ಮಧ್ಯದಲ್ಲಿದ್ದ ಆ ಪ್ರೀತಿ ಪ್ರೇಮ ಎಲ್ಲಾನು ಹೋಯ್ತು. ಎಲ್ರು ಜಗಳ ಮಾಡಕ್ಕೆ ಶುರು ಮಾಡಿದ್ರು. ಒಬ್ರನ್ನ ನೋಡಿ ಇನ್ನೊಬ್ರು ಶತ್ರುಗಳನ್ನ ನೋಡಿದ ತರ ಮುಖ ತಿರುಗಿಸ್ಕೊಂಡು ಹೋಗ್ತಾ ಇದ್ರು. ಇದನ್ನೆಲ್ಲ ನೋಡ್ತಾ ಇದ್ದ ಸುಧಾಕರ್ ತುಂಬಾನು ಸಂತೋಷ ಪಟ್ಟ. ಅಮ್ಮಯ್ಯ, ಹೇಗೂ ಒಬ್ರ ಮೇಲೆ ಒಬ್ರು ತುಂಬಾನೇ ಕೋಪದಲ್ಲಿದ್ದಾರೆ. ಈ ಕೋಪದಲ್ಲಿ ನಾನು ಹಬ್ಬದೂಟ ಹಾಕ್ತೀನಿ ಅನ್ನುವ ವಿಷಯನೇ ಮರ್ತೋಗಿರ್ಬೋದು. ಖಂಡಿತ ನಾಳೆ ಯಾರು ನನ್ ಮನೆಗೆ ಹಬ್ಬದೂಟಕ್ಕೆ ಬರಲ್ಲ, ಆದ್ರಿಂದ ನನ್ ಮನೇಲಿ ಖರ್ಚುನು ಆಗೋದಿಲ್ಲ ಹಾಗಂತ ಅನ್ಕೊಂಡು ಸುಧಾಕರ್ ಮನೆಗೆ ಹೋದ. ಆ ದಿನ ರಾತ್ರಿ ಅವನು ಮನೆ ಹೊರಗಡೆ ಸಂತೋಷವಾಗಿ ಮಲಗಿ ನಿದ್ರೆ ಮಾಡ್ದ. ಚಾಂದಿನಿ ವೈದೇಹಿ ಒಳಗಡೆ ಮಲಗಿದ್ರು. ಆ ದಿನ ಮುಗ್ದು ಮರುದಿನ ಬೆಳಗ್ಗೆ ಸುಧಾಕರ್ ಊರಿನವರಿಗೆ ಹಬ್ಬದೂಟ ಹಾಕ್ತೀನಿ ಅಂತ ಹೇಳಿದ ದಿನ. ಆದ್ರೆ ಆ ವಿಷಯ ಮರ್ತೋಗಿ ಅವನು ಮಲಗಿ ನಿದ್ರೆ ಮಾಡ್ತಿದ್ದ. ಆದ್ರೆ ಊರಿನವರು ಎಲ್ರು ಕೂಡ ಸುಧಾಕರ್ ಹಬ್ಬದೂಟ ಹಾಕ್ತೀನಿ ಅನ್ನುವ ವಿಷಯನ ನೆನಪಲ್ಲಿಟ್ಕೊಂಡು ಅವನ ಮನೆಗೆ ಬಂದ್ರು. ಸುಧಾಕರ್ ಎದ್ದೇಳಪ್ಪ, ಇವತ್ತೇ ಅಲ್ವಾ ನೀನು ಹಬ್ಬದೂಟ ನಮಗೆ ಹಾಕ್ತೀನಿ ಅಂತ ಹೇಳಿದ್ದು, ಬೇಗ ಎದ್ದೇಳು. ಹೌದಪ್ಪ ಸುಧಾಕರ್, ಬೇಗ ಎದ್ದು ನಮ್ಮೆಲ್ರಿಗೂ ಹಬ್ಬದೂಟನ ಹಾಕಪ್ಪ ಹಾಗಂತ ಎಲ್ರು ಅವನನ್ನ ಎಬ್ಸಿದ್ರು. ಆವಾಗ ಕಣ್ಬಿಟ್ಟು ನೋಡಿದ ಸುಧಾಕರ್ ಊರಿನವರು ಎಲ್ರು ಅವನ್ ಸುತ್ತಮುತ್ತ ನಿಂತ್ಕೊಂಡಿರೋದನ್ನ ನೋಡಿ ಅವನ್ ತುಂಬಾನು ಆಶ್ಚರ್ಯಪಟ್ಟ. ಏನಿದು, ಎಲ್ರು ಬೆಳಿಗ್ಗೆ ನನ್ ಮನೆ ಮುಂದ್ಗಡೆ ಬಂದು ನನ್ ಸುತ್ತ ನಿಂತ್ಕೊಂಡಿದ್ದೀರಾ? ಇವತ್ತು ನೀನು ಹಬ್ಬದೂಟ ಹಾಕ್ತೀನಿ ಅಂತ ಹೇಳಿದೆ ಅಲ್ಲಪ್ಪ, ಅದನ್ನ ತಿನ್ಬಿಟ್ಟು ಹೋಗೋದಕ್ಕೋಸ್ಕರ ಬಂದಿದ್ದೀವಿ ಹಾಗಂತ ಊರಿನವರು ಎಲ್ರು ಹೇಳಿದ್ದನ್ನ ಕೇಳಿ ಸುಧಾಕರ್ಗೆ ಏನ್ ಮಾಡುದು ಅಂತ ಅರ್ಥ ಆಗ್ಲಿಲ್ಲ. ಬೇರೆ ದಾರಿನೇ ಇಲ್ದೆ ಅವನು ಕೊಡಿಟ್ಟ ಹಣನ ತೆಗ್ದು ಅದ್ರಲ್ಲಿ ಅವನು ಊರಿನವರಿಗೆ ಎಲ್ರಿಗೂ ಕೂಡ ಹಬ್ಬದೂಟನ ಮಾಡಿ ಹಾಕ್ತ. ಊರಿನವರು ಎಲ್ರು ಚಿಪ್ಪಣ ಸುಧಾಕರ್ ಹಾಕಿದ ಹಬ್ಬದೂಟ ತುಂಬಾ ಚೆನ್ನಾಗಿದೆ ಅಂತ ಹೊಟ್ಟೆ ತುಂಬಾ ತಿಂದ್ರು. ಆದ್ರೆ ಪಾಪ ಸುಧಾಕರ್ ಮುಖ ಮಾತ್ರ ಬಾಡಿ ಹೋಗಿತ್ತು. ಆದ್ರೆ ಚಾಂದಿನಿ ವೈದೇಹಿ ಇಬ್ರು ತುಂಬಾನೇ ಸಂತೋಷ ಪಟ್ರು. ಇದು ಇವತ್ತಿನ ಕತೆ. ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ನಿಮ್ಮ ಎಲ್ಲರನ್ನ ಭೇಟಿಯಾಗೋ ತನಕ ಧನ್ಯವಾದ.